ಹೇಳ್ಬೇಕಂತಂದ್ರೆ ನಾನು ಸರ್ಕಾರಿ ಕೆಲಸದಲ್ಲಿರುವಾಗ ನನ್ನ ಏನು ಕೊಠಡಿಯಲ್ಲಿ ಗುರುಗಳದ್ದು ಒಂದು ಫೋಟೋ ಇಟ್ಕೊಂಡಿದ್ದೆ ನಾನು ಯಾವಾಗ್ಲೂ. ನಾನು ಆಫೀಸ್‌ಗೆ ಹೋದ ತಕ್ಷಣ ಅಲ್ಲೊಂದು ಅದಕ್ಕೆ ಹೂವು ಇಟ್ಬಿಟ್ಟು ಒಂದು ಊದಿನ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಚೇರ್ ಮೇಲೆ ಕೂರುವಂತ ಒಂದು ಪ್ರಕ್ರಿಯೆ ಇತ್ತು. ಕೂತಾಗ ಒಂದು ಇದನ್ನ ಮಾಡ್ತಾ ಇದ್ವಿ. ಏನು? ಗುರುದೇವ್ ಇವತ್ತು ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಒಂದು. ಮತ್ತೆ ಬೇರೆ ಯಾರಿಂದಲೂ ನನಗೂ ತೊಂದರೆ ಆಗ್ಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡಿ ಕುರ್ಚಿ ಮೇಲೆ ಕೂಳ್ತಿದ್ವಿ. ಇದರ ಪರಿಣಾಮ ಏನಾಗ್ತಿತ್ತು ಅಂತಂದ್ರೆ, ಒಂದು ಜಿಲ್ಲಾ ಮಟ್ಟದ ಕಚೇರಿ ಅದು. ಸಾಕಷ್ಟು ಜನರು ಅನೇಕ ಕೆಲಸಗಳಿಗೆ ನಮ್ಮ ಹತ್ರ ಬರೋರು. ತುಂಬಾ ಶ್ರೀಮಂತರು ಬರೋರು, ಸಾಧಾರಣ ಜನರು, ಮಧ್ಯಮ ವರ್ಗದವರು ಬರೋರು. ಏನಂತಂದ್ರೆ ನಮ್ಮ ಚೇಂಬರ್ಗೆ ಬರುವಾಗ ಸಾಕಷ್ಟು ಜನ ನಾನು ನೋಡಿದ್ದೇನೆ. ನಾವು ದೇವಸ್ಥಾನದ ಒಳಗಡೆ ಹೆಂಗೆ ಚಪ್ಪಲಿಯನ್ನ ಬಿಟ್ಟು ಒಳಗಡೆ ದೇವಸ್ಥಾನಕ್ಕೆ ಹೋಗ್ತೀವೋ ಹಂಗೆ ನನ್ನ ಚೇಂಬರಿಂದ ಹೊರಗಡೆ ಚಪ್ಪಲಿ ಬಿಟ್ಟು ನನ್ನ ಚೇಂಬರಿಗೆ ಬರೋರು. ಏನ್ ಹಾಕೊಂಬನ್ರಿ ಪರವಾಗಿಲ್ಲ, ಯಾಕೆ ಹಾಗೆ ಮಾಡ್ತೀರಾ ಅಂತಂದ್ರೆ, ಇಲ್ಲ ಸರ್ ನಿಮ್ಮ ರೂಮ್ ಒಳಗೆ ಬರುವಾಗ ಏನೋ ವಿಶೇಷ ಶಕ್ತಿ ನಮ್ಗೆ ಅನುಭವ ಆಗ್ತದೆ. ಹಾಗಾಗಿ ಏನೋ ಒಂದು ದೈವತ್ವದ ಒಂದು ಪರಿಣಾಮ ಬೀರ್ತದೆ. ಹಂಗಾಗಿ ನಾವ್ ಹಂಗ್ ಬರಕ್ಕೆ ಮನ್ಸು ಒಪ್ಪೋದಿಲ್ಲ ಅಂತ ಹೇಳಿ ಅನ್ನೋರು ಹೇಳ್ತಾ ಇದ್ರು. ಸೊ ಅದ್ರ ಪರಿಣಾಮ ಏನಂದ್ರೆ ನಾನು ಅವ್ರಿಗೆ ಹೇಳ್ತಿದ್ದೆ, ಇದ್ರ ಪರಿಣಾಮ ಇದು ಯಾಕೆ ಈಗ ಆಗ್ತದೆ ಅಂತಂದ್ರೆ, ನೋಡಿ ಅಲ್ಲಿ ಗುರುದೇವ್ ಇದ್ದಾರೆ, ಆ ಗುರುದೇವರ ಒಂದು ಅನುಗ್ರಹದಿಂದ ಇಷ್ಟೆಲ್ಲ ಆಗ್ತದೆ ಅಂತ